ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ನಾನು ದಿನದಲ್ಲಿ ಏನು ಮಾಡ್ತೀನಿ ಅನ್ನೋದ್ರ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ. ಇನ್ನು ಇವಾಗ ಎದ್ದಿದ್ದೀನಿ. ಎದ್ಬಿಟ್ಟು ಬ್ರಷ್ ಮಾಡಿಕೊಂಡು ನಮ್ಮಮ್ಮಂಗೆ ಹುಡುಗಿ ಏನೇನು ಮಾಡುತ್ತೆ ಅನ್ನೋದು ತಲೆಯಲ್ಲಿ ಹುಳ ಬಿಟ್ಕೊಬಿಟ್ಟೈತೆ. ಒಂದೊಂದು ಸಲ ಒಂದೊಂದು ಥರ ಒಬ್ಬೊಬ್ಬಳೆ ಮಾತಾಡ್ತಿರ್ತಾಳೆ ಅಂತ. ಆದರೂ ನಮ್ಮ ಅಮ್ಮನ ಮುಂದೆ ವೀಡಿಯೋ ಮಾಡೋಕ್ಕೆ ನನಗೆ ಏನೋ ಒಂಥರ. ಬನ್ನಿ, ಇವತ್ತಿನ ನನ್ನ ದಿನದಲ್ಲಿ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಏನೇನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋದನ್ನು ನಿಮಗೂ ಹೇಳ್ತೀನಿ. ಏನು ಬಂಗಾರಿ? ಯಾಕಪ್ಪ? ಬೈಲಿ ಬಂಗಾರಿ, ಏನಪ್ಪ? ಹಾಂ, ಬೈಲಿ. ಗೈಸ್, ಬೆಳಗಿನ ತಿಂಡಿಗೆ ಉರ್ದಕ್ಕಿ ಗಂಜಿ ತಿಂತಾ ಇದ್ದೀನಿ. ಬನ್ನಿ ನೀವು. ಇದು ಯಾರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇತ್ತೀಚೆಗಂತೂ ಬೆಳಗ್ಗೆನೇ ಉರ್ದಕ್ಕಿ ಗಂಜಿ ಕುಡಿಯೋಕ್ಕೆ ಶುರು ಮಾಡಿದ್ದೀನಿ. ನನಗಂತೂ ಸಖತ್ ಇಷ್ಟ. ಅದು ಆ ಫ್ಲೇವರು, ಆ ಟೇಸ್ಟು ಸಖತ್ತಾಗಿರುತ್ತೆ. ಜೊತೆಗೆ ಉಪ್ಪಿನಕಾಯಿ. ಬಂಗಾರಿ ಬಂಗಾರಿ. ಗೈಸ್, ಸ್ನಾನ ಗಿನ ಎಲ್ಲ ಮುಗೀತು. ಶಿವಮೊಗ್ಗ ಹೋಗಬೇಕು. ಏನಕ್ಕೆ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಥಿಂಗ್ಸ್ ತರಬೇಕು, ಅದಕ್ಕೇ ಹೋಗ್ತಾ ಇರೋದು. ಬಟ್ ನಾನು ತರಬೇಕು ಅಂದ್ಕೊಂಡು ಥಿಂಗ್ಸ್ನೇ ತರಕ್ಕೆ ಹೋಗ್ತೀನೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಏನು ತರಬೇಕು ಅಂದ್ಕೊಂಡು ಹೊರಟಿರ್ತೀನೋ ಅದನ್ನು ನಿಜವಾಗ್ಲೂ ತರೋಕ್ಕಾಗಲ್ಲ. ಅಂದರೆ ಮೊನ್ನೆ ಆಯಿತು ನೋಡಿ, ಬೀರ್ ತರಬೇಕು ಅಂದ್ಕೊಂಡು ತರೋಕ್ಕಾಗಲಿಲ್ಲ. ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಅದಕ್ಕೆ ಒಟ್ಟಿನಲ್ಲಿ ತರಬೇಕು ಅಂತ ಹೊರಟಿದ್ದೀನಿ. ತರ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೊರಟಿದ್ದೀನಿ. ಬನ್ನಿ, ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಬರೋಣ. ಮಿಸ್ ಅಲ್ಲ, ಇದಿಲ್ಲ ಅಂದರೆ ಆಗೋದೇ ಇಲ್ಲ. ಅದಿಡಲೇಬೇಕು. ಹಣೆಗಿಟ್ಟಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ. ಹಣೆಗಿಡದೆ ನಾನು ಹೋಗೋದು ಇಲ್ಲ. ಮುಗೀತು. ಶಿವಮೊಗ್ಗ ಹೋಗೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಆ್ಯಕ್ಚುಲಿ ಏನು ಶಿವಮೊಗ್ಗಕ್ಕೆ ಆಲ್ರೆಡಿ 12:50 ಆಯಿತು. ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಬಸ್ ಸ್ಟಾಪಲ್ಲೇ ಚಾರ್ಜಿಗೆ ಹೋಗ್ಕೋಬೇಕು. ಬಿಕಾಸ್ ಏನು ಯಾಕಪ್ಪ ಅಂದರೆ ನಮ್ಮ ಊರಲ್ಲಿ ಇವತ್ತು ಸಂಜೆ 6 ಗಂಟೆವರೆಗೂ ಕರೆಂಟ್ ಇಲ್ಲ. ಬಟ್ ನನಗೆ ಅದ್ರದ್ದು ಒಂದು ಚೂರು ಐಡಿಯಾ ಇರಲಿಲ್ಲ. ಅದಕ್ಕೆ ನಾನು ಚಾರ್ಜಿಗೂ ಹಾಕಲಿಲ್ಲ. ಬಟ್ ಇವಾಗ ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಚಾರ್ಜ್ ಬೇಕು. ಇಲ್ಲೇ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಚಾರ್ಜಿಗೆ ಹಾಕೋಕ್ಕೆ ಜಾಗ ಇದೆ. ಅಲ್ಲಿ ಚಾರ್ಜಿಗೆ ಹಾಕೊಂಡು ಮತ್ತೆ ಏನು ತರಬೇಕು ಅಂತ ಒಂದು ಮನಸ್ಸೊಳಗಿದೆ. ಆ ಕಡೆ ಹೋಗ್ತೀನಿ. ಗೊತ್ತಿಲ್ಲ, ಐ ಥಿಂಕ್ ಶಾಪಿಂಗ್ ಅಂತ ವಿಚಾರ ಬಂದರೆ ಅಥವಾ ಮನೆಗೆ ಒಂದು ವಸ್ತು ಅಂತ ಬಂದರೆ ಇವತ್ತೇ ಲಾಸ್ಟ್ ಆಗ್ಬೋದು. ಯಾಕಂದರೆ ಇರೋ ಬರೋ ದುಡ್ಡು ಇವತ್ತು ಖಾಲಿ ಆಗುತ್ತೆ. ಇನ್ನು ಮತ್ತೆ ಅದನ್ನು ಕೂಡಿಟ್ಟು ಮತ್ತೆ ನೆಕ್ಸ್ಟು ಮನೆಗೆ ಏನು ಬೇಕು ಅನ್ನೋದನ್ನು ತರೋದನ್ನು ನೋಡಬೇಕು. ಸೊ ಬನ್ನಿ, ಇವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಚಾರ್ಜಿಗೆ ಹಾಕೊಂಡು ಆಮೇಲೆ ಏನು ವಸ್ತು ತರಬೇಕು ಅಂದ್ಕೊಂಡಿದ್ದೀವಿ ಅದನ್ನು ತರಕ್ಕೆ ಹೋಗೋಣ. ಸ್ಮಾರ್ಟ್ ಬಜಾರಲ್ಲಿ ಬೇರೆ ಆಫರ್ ಹಾಕಿದ್ದಾರೆ. ಏನು ಆಫರ್ ಅಂತ ಗೊತ್ತಿಲ್ಲ, ನೋಡೋಣ. ಎಷ್ಟಂತ? 100.
ಫ್ರೆಂಡ್ಸ್, ಯಾರಿಗಾದ್ರೂ ಆಫರಲ್ಲಿ ಏನಾದರೂ ತೊಗೋಬೇಕು ಅಂತಂದರೆ ಸ್ಮಾರ್ಟ್ ಬಜಾರ್ಗೆ ಸಂಡೇ ಬನ್ನಿ. ಎಲ್ಲ ಥಿಂಗ್ಸು ಆಫರ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಯಾವ ಭಾನುವಾರ ಬಂದರೂ ಆಫರಲ್ಲಿ ಹಾಕಿರ್ತಾರೆ. ನಾನು ಅವತ್ತು ಯಾವುದೋ ಭಾನುವಾರ ಬಂದಾಗ ಒನ್ ಟೈಮ್ ಮಾತ್ರ ಅಂದ್ಕೊಂಡೆ, ಬಟ್ ನಾನು ಯಾವಾಗೆಲ್ಲ ಸಂಡೇ ಟೈಮ್ ಬಂದಿದ್ದೀನಿ ಆ ಟೈಮಲ್ಲಿ ಎಲ್ಲನೂ ಅವ್ರು ಆಫರ್ ಹಾಕಿದ್ದಾರೆ ಗೊತ್ತಾ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಂದರೆ ಫುಲ್ ರಶ್ಶು. ಅದರಲ್ಲೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ನಮ್ಮಂಥವ್ರು ಓಡಾಡೋಕ್ಕೆ ಜಾಸ್ತಿ ಮಾಡಿದ್ರೆ ಹಾಗೆ ಆಗೋದು. ಯಾಕಂದರೆ ನಾವು ಅಷ್ಟೇ ಅಲ್ಲ, ಫ್ರೀ ಬಸ್ ಇದೆ ಅಂತ ನಾನಂತರೂ ಸುಮ್ಮನೆ ತಿರುಗಿದೆ. ಆ್ಯಕ್ಚುಲಿ ಏನಾದರೂ ಒಂದು ತಿಂಗಳೆಲ್ಲ ರಜಾ ಕೊಟ್ಬಿಟ್ಟಿದ್ದಿದ್ರೆ ಇನ್ನೂ ಎಷ್ಟು ತಿರುಗ್ತಿದ್ನೋ ಗೊತ್ತಿಲ್ಲ. ಚಾರ್ಜಿಗೆ ಹಾಕೋ ಹತ್ರ ಯಾರೂ ಇಲ್ಲ ಅಂದರೆ ಸಾಕಪ್ಪ. ಚಾರ್ಜಿಗೆ ಹಾಕೋ ಹತ್ರ ಯಾರೂ ಅಷ್ಟು ಇಲ್ಲ. ಸೊ ಒಂದು 20 ಮಿನಿಟ್ಸ್ ಚಾರ್ಜಿಗಾದರೂ ಹಾಕೋಣ. ಫ್ರೆಂಡ್ಸ್, ಆಲ್ಮೋಸ್ಟು ಯಾವುದಿದು ಮಾಲ್ ಇದೆಯಲ್ಲಪ್ಪ, ಅಮೀರಮ್ಮ ಸರ್ಕಲ್ ಹತ್ರ ಹೋಗ್ತಾ ಇದ್ದೀನಿ. ಅಮೀರಮ್ಮ ಸರ್ಕಲ್ ನನಗೆ ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ರಸ್ತೆಗಳ ಹೆಸರು ಗೊತ್ತಿಲ್ಲ, ಬಟ್ ಓಡಾಡ್ತೀನಿ ಸರಿಯಾಗಿ ಯಾವ ಏರಿಯಾ ಏನು ಅಂತ ಗೊತ್ತಿಲ್ಲ. ನೋಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಬೀರ್ ತೊಗೊಂಡೇ ಹೋಗಬೇಕು ಅಂತ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಸಂಡೇ ಬೇರೆ. ಸಂಡೇ ಯೂಶ್ವಲಿ ಕೆಲವೊಂದು ಶಾಪ್ಸ್ ಕ್ಲೋಸ್ ಇರುತ್ತೆ. ಇಲ್ಲಿ ಬಂದಮೇಲೆ ಅನ್ನೋಕ್ಕಿಂತ ನನಗೆ ಬೀರ್ ಅನ್ನೋದು ತುಂಬ ದಿನದಿಂದ ಇಷ್ಟು ತೊಗೊಬರ್ಬೇಕು ಅಂತ, ಬಟ್ ಟೈಮ್ ಗೂಟ್ ಬರ್ತಿರ್ಲಿಲ್ಲ. ಮೊನ್ನೆ ಫ್ರೈಡೇನೂ ಬರಬೇಕಿತ್ತು, ಫ್ರೈಡೇ ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಆ್ಯಕ್ಚುಲಿ ತೊಗೋಬೇಕು ಅಂತ ಬಂದಿದ್ದು. ಇವಾಗ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ರೋಡಲ್ಲಂತೂ ಒಬ್ಬಳೇ ನಡ್ಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗಂತ ಮೊಬೈಲಿಗಂತ ನಾನು, ಅದು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಇನ್ನೆಲ್ಲನೂ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋರು. ಸೊ ಹೆಂಗೆ ಅಂದರೆ, ಮನೇಲಿದ್ದರೆ ಇಲ್ಲ ಒಂದು ಕಾಲೇಜ್ ವರ್ಕ್ ಇತ್ತು ಅಂದರೆ ಕಾಲೇಜ್ ವರ್ಕು, ಇಲ್ಲ ಅಂದರೆ ರೀಲ್ಸ್ ನೋಡೋದು, ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ಇವಾಗೆಲ್ಲ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡ್ತಾ ಇರೋದಲ್ಲ, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ನೋಡ್ತಾ ಇರ್ತೀನಿ, ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಜೊತೆಗೆ ಇವಾಗ ಅದೇ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಅದು ಇದು ಇಲ್ಲೇ ಹೀಗೆ ಟೈಮ್ ಆಗ್ತಾ ಇದೆಯಲ್ಲ. ಇನ್ಮೇಲೆ ಅಷ್ಟೇ, ನನಗೆ ಮೊಬೈಲಿಗಂತ ನಾನು, ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ವರವು ನೀನು ಅಂತಲ್ಲ ಹಾಗೆ. ಬಿಕಾಸ್ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗಬೇಕು ಅಂದರೆ ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾತ್ರ ನೋಡಬೇಕು, ಆ ಕಡೆ ಈ ಕಡೆ ಅಲ್ಲ. ಏನಂತೀರ? ಬಟ್ ಇದೆಲ್ಲ ಓಡಾಡೋ ದಾರಿಲಿ ಮಾತಾಡಲ್ಲ, ಆದರೂ ಮಾತಾಡ್ತಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ಮಧ್ಯೆ ಅಂತಂಥ ಮಾತುಗಳು ನನ್ನಿಂದ ಬರ್ತಾ ಇರುತ್ತೆ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಆಯಿತಾ. ಬನ್ನಿ ಇವಾಗ ಹೋಗೋಣ ಆಯಿತಾ. ಫ್ರೆಂಡ್ಸ್, ಆವಾಗಲೇ ಹೇಳಿದ್ನಲ್ಲ, ಅಮೀರಮ್ಮ ಸರ್ಕಲಲ್ಲ, ಅದು ಶಿವಪ್ಪ ನಾಯಕ ಸರ್ಕಲ್. ನನಗೆ ಹೇಳ್ತೀನಲ್ಲ, ಈ ರೂಟ್ಸು ಅಡ್ರೆಸ್ಸಲ್ಲಿ ಸ್ವಲ್ಪ ಓಡಾಡ್ಬಿಡ್ತೀನಿ. ನನಗೆ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತು, ಆದರೆ ಅಡ್ರೆಸ್ ಕೇಳಿದಾಗ ಅಡ್ರೆಸ್ ಎಲ್ಲಿದೆ ಅಂತ ಹೇಳೋಕ್ಕೆ ಬರಲ್ಲ. ಇವಾಗ ಆ್ಯಕ್ಚುಲಿ ಅಲ್ಲೊಂದು ಶಾಪಲ್ಲಿ ಏನೋ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಿತ್ತು, ಎಕ್ಸ್ಚೇಂಜ್ ಮಾಡಿಸ್ಕೊಂಡಾಯ್ತು. ಇವಾಗ ಬೀರ್ ತರೋ ಕಡೆ ಹೋಗಬೇಕು. ಇದು ಶಿವಪ್ಪ ನಾಯಕ ಸರ್ಕಲ್ ಮತ್ತು ಅಮೀರಮ್ಮ ಸರ್ಕಲ್ ಏನಿದೆ, ಇದು ಸ್ವಲ್ಪ ಸೆನ್ಸಿಟಿವ್ ಏರಿಯಾ ನಮ್ಮ ಶಿವಮೊಗ್ಗದಲ್ಲಿ. ಇಲ್ಲಿ ಸ್ವಲ್ಪ ಗಲಾಟೆಗಳು ಜಾಸ್ತಿ, ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ. ನಮ್ಮ ರಾಜಕಾರಣಿಗಳು ಆಲ್ರೆಡಿ ಅವರ ಉಪಯೋಗಕ್ಕೋಸ್ಕರ ಜಾತಿ ಧರ್ಮದ ಎತ್ಕಟ್ಟಿ ಗಲಾಟೆ ಮಾಡೋ ಥರ ಮಾಡಿಬಿಡ್ತಾರಲ್ಲ. ಸೊ ಅಂಥ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರೂ ಕೂಡ ಅವ್ರವ್ರ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು ಅಥವಾ ಯಾವುದೇ ಜಾತಿ ಧರ್ಮ ಭೇದ ಇಲ್ಲಂಗೆ ಚೆನ್ನಾಗೇ ಇದ್ದಾರೆ. ಬಟ್ ಈ ಪೊಲಿಟಿಷಿಯನ್ಸ್ ಇದಾರಲ್ಲ, ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜಾತಿ ಧರ್ಮಗಳ ಮಧ್ಯೆ ತಂದು ಹಾಕಿ ಏನು
ಬ್ರಿಟಿಷರು ಅವರೊಂಥರ ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ರು. ಇವರು ಜಾತಿ ಧರ್ಮದ ಮಧ್ಯೆ ತಂದೆಗೆ ತನ್ನ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಅದರಿಂದ ಜನಗಳು ಕೂಡ ಡೈವರ್ಟ್ ಆಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೆ. ಸೊ ಇದು ನೋಡ್ಬೋದು ನಮ್ಮ ಶಿವಮೊಗ್ಗ ಮಾಲ್. ಅಲ್ಲಿ ಬಸ್ ಸ್ಟ್ಯಾಂಡಿಂದ ಹಿಡಿದು ಇವಾಗ ಇಲ್ಲಿವರೆಗೂ ನಡ್ಕೊಂಡು ಹೋಗೋದು. ನಾನು ಯೂಶ್ವಲಿ ಆಟೋದಲ್ಲಿ ಹೋಗೋದು ತುಂಬ ರೇರು. ಈ ಕಡೆ ಎಲ್ಲ ಓಡಾಡಬೇಕಂದ್ರೆ ನಡ್ಕೊಂಡಾಗ ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ಮತ್ತೆ ಯಾವ 50-60 ರೂಪಾಯಿ 50-60 ಹೋಗಲಿ. ಇವಾಗ ಅಂತೂ ಆಟೋದವರು ಕೂಡ ಹೆಂಗೆ ಬೇಕೋ ಹಂಗೆ ಚಾರ್ಜ್ ಮಾಡ್ತಾರೆ. ಹೇಳ್ತಾರೆ ಅಷ್ಟೇ ಹೆಸರಿಗೆ ಮೀಟ್ರ್ ಬೋರ್ಡ್ ಹಾಕ್ತೀವಿ ಅಂತ. ಅವ್ರು ಮೀಟ್ರ್ ಬೋರ್ಡ್ ಹಾಕಲ್ಲ. ಹೋಗ್ಲಿ ಬಿಡಿ, ಎಲ್ರಿಗೂ ಅವ್ರವ್ರದ್ದೇ ಅದೊಂದು ಜೀವನ. ಅವರೇ ದೊಡ್ಡವರೇ ಹೆಂಗೆ ಬೇಕೋ ಹಂಗೆ ಹೊಡ್ಕೊಂಡು ತಿಂತಾರಂತೆ. ಇವರು ಜೀವನಕ್ಕೋಸ್ಕರ ಹಿಂಗೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಬಿಕಾಸ್ ಎಲ್ಲರೂ ಲೈಫ್ ಲೀಡ್ ಮಾಡಬೇಕಲ್ವ, ಅದಕ್ಕೋಸ್ಕರ ಏನೋ ಒಂದು ಮಾಡಬೇಕು. ಕೋಟಿಗಟ್ಟಲೆ ಹಗರಣ ಮಾಡಿ ಒಡೆದು ತಿನ್ನೋರ ಮಧ್ಯೆ 20-30 ರೂಪಾಯಿ ಒಡೆದು ತಿನ್ನೋದ್ರಲ್ಲಿ ಏನಿದೆ ಅಲ್ವಾ. ಸೊ ನಮ್ಮಿಂದ ಕೆಳಗಿಂದ ಅಂತಲ್ಲ, ಮೇಲಿನವ್ರು ನೆಟ್ಟಾಗಿದ್ದಿದೆ, ಎಲ್ಲ ಕೆಳಗಿನವರು ನೆಟ್ಟಾಗಿರ್ತಿದ್ರು. ಬಟ್ ಇಲ್ಲಿ ಮೇಲಿಂದ ಕೆಳಗೆ ನೋಡಿದ್ರು, ಕೆಳಗಿಂದ ಮೇಲೆ ನೋಡಿದ್ರು, ಎಲ್ಲಿ ನೋಡಿದ್ರು ಮೋಸ, ವಂಚನೆ, ದಗಲ್ಬಾಜಿ ಇದೇ ಇರೋದು. ಎಲ್ಲ ಶಾಪು ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಯಾವುದೋ ಒಂದು ಶಾಪ್ ಇದೆ, ನೋಡೋಣ. ಬೀರುಗಳ ಓಡಾಡ್ತೀನಿ, ಬಟ್ ನನಗೆ ಅಡ್ರೆಸ್ ಗೊತ್ತಿಲ್ಲ. ಆ ಶಾಪ್ ಎಲ್ಲಿರುತ್ತೆ ಅಂತ ಗೊತ್ತು, ಬಟ್ ಯಾವ ಅಡ್ರೆಸ್ ಅನ್ನೋದು ಗೊತ್ತಿಲ್ಲ. ನಾನಾದರೆ ಓಡಾಡ್ತೀನಿ. ನಮ್ಮ ಮನೆ ನಂಗೆ ಚೆನ್ನಾಗೇ ಗೊತ್ತಿದೆ. ಸ್ಮಾರ್ಟಾಗಿ ಕಾಣ್ತಾ ಬಿಡು. ಅವಳದು BCA ಆಯಿತು, ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾಳೆ. ನಾವಿನ್ನೂ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ವಿ. ಓದಬೇಕು, ಇಲ್ಲ ಅಂದರೆ ನಿಮ್ಮಂಥವ್ರು ನೋಡ್ರಿ ನಿಮ್ಗೆ ಮಂಗ ಮಾಡಿಬಿಡ್ತೀರಾ. ನೀವು ನಮೇ ಮಂಗ ಮಾಡ್ತೀರದು. ಹಾಕ್ತೀನಿ ಗೈಸ್. ಬೀರು ತೊಗೊಳಕ್ಕೇನೋ ಬಂದೆ, ಅಂದರೆ ನನ್ನ ಬಜೆಟಿಗೆ ತಕ್ಕನಾಗ ನಾನು ನೋಡಿದೆ. ಇಷ್ಟೋ ತನಕ ಇನ್ನೂ ಫೈನಲ್ ಆಗಲಿಲ್ಲ. ಆಲ್ರೆಡಿ 3:30 ಆಗ್ತಾ ಬಂತು, ಇನ್ನೂ ಫೈನಲ್ ಆಗಲಿಲ್ಲ. ಯಾಕಂದರೆ 1 kg 190 ರೂಪಾಯಿ ಅಂತೆ 1 kgದು. ಅದೆಷ್ಟಿದೆ ಅಂದರೆ 63 kg ಇದೆ. ಬಟ್ಟೆ ಇಟ್ಕೊಳ್ಳೋಕ್ಕೆ ಏನೋ ಸಾಕದು. ಸೊ ಫೈನಲಾಗಿ ನಾನೆಷ್ಟು ಕೇಳಿದೆ ಅಂದರೆ, ಸ್ಟಾರ್ಟಿಂಗು ಅವರು 11 ಚಿಲ್ಲರೆ ಏನೋ ಹೇಳಿದ್ರು. ಫೈನಲಾಗಿ 10,700ಕ್ಕೆ ಬರುತ್ತೆ ಅಂತ ಅಂದರು. ನಾನೇನಂದರೆ ಫೈನಲಾಗಿ 8:30 ಕೊಟ್ಟು, ನನ್ನ ತಲೆಯಲ್ಲಿ 8 ಇತ್ತು, ಬಟ್ 8:30 ಕೇಳಿದೆ. ಕೊನೆಗೆ ಹಂಗೂ ಹಿಂಗೂ ಮಾಡಿ 9ಕ್ಕೆ ಕೇಳಿದೆ, ಬರಲಿಲ್ಲ. ಓನರ್ ಇಲ್ಲ ಅಲ್ಲಿ, ಯಾರೋ ಅವರು ವರ್ಕರ್ ಇದ್ದಾರೆ. ಸೊ ಅವರು ಓನರ್ ಬಂದಮೇಲೆ ಬನ್ನಿ ಅಂತ ಅಂದರು. ಈಗ 5 ಗಂಟೆ ಅಷ್ಟೊತ್ತಿಗೆ ಅವ್ರು ಓನರ್ ಬರ್ತಾರಂತೆ. 5 ಗಂಟೆ ಮೇಲೆ ಮತ್ತೆ ಹೋಗಬೇಕು. ಕೊಟ್ಟರೆ ಓಕೆ, ಇಲ್ಲ ಅಂದರೆ ಅದೇ ಪ್ರೈಸಿಗೆ ಆರ್ಡ್ರ್ ಕೊಟ್ಟು ಕೇಜ್ ಕಡಿಮೆ ಮಾಡಿಸಿ ತೊಗೊಳ್ಳೋದು ಅಂತ ಆಯಿತು. ನೋಡೋಣ ಏನಾಗತ್ತೆ ಅಂತ. ಬನ್ನಿ, ಅಲ್ಲಿವರೆಗೂ ಒಂದು ಮಾರ್ಕೆಟ್ ಆದರೂ ಅಡ್ಡಾಡ್ಕೊಂಡು ಏನಾದರೂ ತೊಗೋಬೇಕು ಅನಿಸಿದ್ರೆ ತೊಗೊಂಡು ಬರೋಣ. ಆ್ಯಕ್ಚುಲಿ ಇದ್ರ ಮೇಲೆ ಜಾಸ್ತಿ ಕೊಟ್ಟು ತೊಗೊಳಕ್ಕಾಗಲ್ಲ. ಆ್ಯಕ್ಚುಲಿ ನನ್ನ ಬಜೆಟ್ಟು ಸದ್ಯಕ್ಕೆ ಅಷ್ಟೇ ಇರೋದು. ಮಾರ್ಕೆಟಿಗೆ ಹೋಗೋಣ ಬನ್ನಿ. ಮಧ್ಯಾಹ್ನದಿಂದ ಬೇರೆ ಏನೂ ತಿಂದಿಲ್ಲ. ಮಧ್ಯಾಹ್ನ ಏನೂ ತಿಂದಿಲ್ಲ. ಹೊಟ್ಟೆ ಬೇರೆ ಹಸಿತಿದೆ. ಏನಾದ್ರು ಸ್ನ್ಯಾಕ್ಸ್ ಅಥವಾ ತಿಂಡಿ ಪಂಡಿ ಏನಾದ್ರು ತಿನ್ನೋಣ. ಏನು ತಿನ್ನೋದು ಅಂತ ಗೊತ್ತಿಲ್ಲ. ನೋಡೋಣ ಹೋಗ್ತಾ ಏನು ಸಿಗಬಹುದು ಅಂತ. ಏನಾದ್ರು ತಿನ್ಕೊಂಡು ಆಮೇಲೆ ಮಾರ್ಕೆಟ್ ಒಳಗೆ ಹೋಗ್ತೀನಿ. ಅಂದರೆ ಇನ್ನೇನು ಅದೇ ಗೋಲ್ಗಪ್ಪನೋ ಪಾನಿಪುರಿನೋ. ಇನ್ ಕೇಸ್ ಇಲ್ಲಿ ನನಗೆಲ್ಲೂ ಅಷ್ಟು ಊಟ ಅಂತ ಏನು ಅನಿಸಲ್ಲ, ಚೆನ್ನಾಗಿ ಅನಿಸಲ್ಲ.
ಸೊ ಏನಾದ್ರು ಸ್ನ್ಯಾಕ್ಸೇ ತಿಂತೀನಿ. ಇದೆಲ್ಲ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ಗೆ ಹೋಗೋ ರೋಡ್ ಇದು. ಸಾರಿ, ಗಾಂಧಿ ಬಜಾರ್ ಒಳಗೆ ಮಾರ್ಕೆಟ್ ಇದಲ್ಲ, ಅಲ್ಲಿಗೆ ಹೋಗೋ ರೋಡು ಗಾಂಧಿ ಬಜಾರಲ್ಲಿ. ಸೊ ಇಲ್ಲಿ ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ. ಶಿವಪ್ಪ ನಾಯಕ ಸರ್ಕಲ್ಗಿಂತ ಒಂಚೂರು ಮುಂದೆ ಇದೆ. ಇಲ್ಲೆಲ್ಲ ಇಲ್ಲಿ ನೋಡ್ರಿ, ಎಲ್ಲ ಥರ ಎಲ್ಲ ಥರ ಥಿಂಗ್ಸು ಸಿಗತ್ತೆ ಗೈಸ್. ಇಲ್ಲಿ ನೋಡಿ, ಹಾಗೆ ಬರ್ತಾ ಇದ್ರೆ ಇಲ್ಲಿ ತರಕಾರಿ ಮಾರ್ಕೆಟ್ ಕೂಡ ಇಲ್ಲೇ ಇದೆ. ಇದೆಲ್ಲ ಈ ಕಡೆ ಒಳಗೋದ್ರೆ ತರಕಾರಿ ಮಾರ್ಕೆಟ್. ಇದೆಲ್ಲ ಹಿಂಗೆ ಮುಂದೆ ಹೋದರೆ ಚೋರ್ ಬಜಾರ್ ಅಂತ ಕರೀತಾರೆ ಇಲ್ಲಿ. ಅಲ್ಲಿ ಕಂಪ್ಲೀಟ್ ಬಟ್ಟೆ ಆಗಿರ್ಬೋದು ಅಥವಾ ಏನು ಜುವೆಲ್ಸ್ ಎಲ್ಲ ಏನಿದೆ ಅದೆಲ್ಲ ಅಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲ ಥರ ಸಿಗತ್ತೆ. ನೀವು ಹಿಂಗೆ ಒಳಗೆ ಬರ್ತಾ ಹೋದರೆ ಗೊತ್ತಾಗುತ್ತೆ ಗೈಸ್. ಇದು ಚೋರ್ ಬಜಾರ್ಗೆ ಹೋಗೋ ರೂಟು. ಅದಕ್ಕೂ ಮುಂಚೆ ಏನು ಮಾಡೋಣ ಅಂದರೆ ಒಂಚೂರು ಹೊಟ್ಟೆಗೆ ಏನಾದ್ರು ತಿನ್ಕೊಂಡು, ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಆಮೇಲೆ ಚೋರ್ ಬಜಾರ್ಗೆ ಹೋಗಿ ಒಂದು ರೌಂಡ್ ಹಾಕೋ ಬರೋಣ. ಏನಾದರೂ ಇಷ್ಟ ಆಯಿತು ಅಂದರೆ ತೊಗೊಂಡ್ರಾಯ್ತು, ಏನು ಇಷ್ಟ ಆಗಿಲ್ಲ ಅಂದರೆ ಬಂದ್ರಾಯ್ತು. ಗೈಸ್, ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು. ಇಲ್ಲೊಂದು ಏನು ಕಟ್ ಪೀಸ್ ಕ್ಲಾತು ತೊಗೊಳ್ಳೋದಲ್ವೇ ಅಲ್ಲ, ಇಲ್ಲಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರೇಟು. ಮಾಜೀಸ ಟೆಕ್ಸ್ಟೈಲ್ ಅಂತ ಸಿಕ್ಕಾಬಟ್ಟೆ ರೇಟು. ಮತ್ತು ಕ್ವಾಲಿಟಿ ಕೆಲವೊಂದು ಕ್ವಾಲಿಟಿ ಅದು ವರ್ತ್ ಅನಿಸಲ್ಲ ಅಂಥ ರೇಟಿಗಿಂತ ಒಂದು 3 ಪಟ್ಟು 4 ಪಟ್ಟು ಅಧಿಕವಾಗಿ ರೇಟಲ್ಲಿ ಮಾರ್ತಾರೆ. ಹೋಗಲಿ ಬಿಡಿ. ಸೊ ಇದು ಬಂದು ಇಲ್ಲಿ ಯಾವಾಗ್ಲೂ ತಿಂಡಿ, ಸ್ನ್ಯಾಕ್ಸು ಈ ಥರ ಏನಾದ್ರು ತಿಂಡಿಗಳಿದ್ರೆ, ಸ್ವೀಟ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಏನಿದೆ ಮಾಡೋಣ. ಒಂದು ಡೋಕ್ಲೆ ಕೊಡಿ. ಬಾರೋ, ನೀವೆಲ್ಲ ಸಿಕ್ಕಿದ್ದು ವಿಡಿಯೋಗೆ. ಅಂಕಲ್ ಎಷ್ಟಾಯ್ತು? ಒಂದು ಡೋಕ್ಲಾ, ಒಂದು ಕಚೋರಿ. ಒಂದು ಡೋಕ್ಲಾ ಮತ್ತು ಒಂದು ಕಚೋರಿ ತಿನ್ಕೊಂಡು, ಬಿಸಿ ಬಿಸಿ ಇತ್ತು, ಕಚೋರಿ ತಿನ್ನೋಕ್ಕೆ ಆಗಿಲ್ಲ. ತಿನ್ಕೊಂಡು ಮತ್ತೆ ಇವಾಗ ಮಾರ್ಕೆಟ್ ಕಡೆ ಹೊರಟಿದ್ದೀನಿ.
ನೋಡೋಣ ಅಲ್ಲಿ ಏನು ಇಷ್ಟ ಆಗುತ್ತೋ ಅದು ತೊಗೊಳ್ಳೋಣ. ಯಾಕಂದರೆ ಇದು ನನ್ನ ಲಾಸ್ಟ್ ಶಾಪಿಂಗ್ ಅನ್ಕೋತೀನಿ. ಸದ್ಯಕ್ಕೆ ಮುಗಿದ ಮೇಲೆ ನೋ ಔಟ್ಸೈಡ್ ಫುಡ್, ಎಲ್ಲನೂ ಇನ್ಮೇಲೆ ಮನೆದೇ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೊರಗಡೆ ಇನ್ನು ಖರ್ಚು ಮಾಡೋಕ್ಕೆ ಕಾಸು ಸದ್ಯಕ್ಕಂತೂ ಇಲ್ಲ. ಅದಕ್ಕೋಸ್ಕರ ಇನ್ಮೇಲೆ ಫುಡ್ ಆಗಲಿ ಶಾಪಿಂಗ್ ಆಗಲಿ ಎಲ್ಲ ಕಟ್ ಮುಗೀತು. ಬನ್ನಿ ಮಾರ್ಕೆಟ್ ಒಳಗೆ ಹೋಗೋಣ. ಈ ಕೂದಲಂದಪ್ಪ ಪುಡಿ ಕೂದಲು ಒಳ್ಳೆ ಅಡ್ಡಡ್ಡ ಬರುತ್ತೆ. ಇದು ನಾವು ಚೋರ್ ಬಜಾರ್ಗೆ ಹೋಗೋಕ್ಕೆ ಇರುವಂತಹ ದಾರಿ. ಏನಿಲ್ಲ, ಗಾಂಧಿ ಬಜಾರಿಂದ ಈ ಕಡೆ ಒಳಗೆ ಬಂದರೆ ಇಲ್ಲೇ ಸಿಗತ್ತೆ. ಅಂದರೆ ಒಳಗಂಗೆ ನೋಡ್ಕೊಂಡು ಬರಬೇಕು. ಫಸ್ಟ್ ಬಂದವ್ರಿಗೆ ಗೊತ್ತಾಗಲ್ಲ ಅನ್ಕೋತೀನಿ. ಬಟ್ ಇಲ್ಲಿ ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ, ಎಲ್ಲನೂ ಸಿಗತ್ತೆ. ಜಾತ್ರೆ ಆಗಿರೋ ಬಟ್ಟೆಗಳು ಸಿಗುತ್ತೆ, ಸಿಂಪಲ್ ಆಗಿರೋದು ಸಿಗುತ್ತೆ, ಎಲ್ಲಾನು ಸಿಗುತ್ತೆ ಇಲ್ಲಿ. ಯಾರಿಗೆ ಬೇಕು ನೋಡಿ ಹಾಕೊಳ್ಳಿ. ಸಣ್ಣ ಮಕ್ಳಿಗೆ ಆಗಲ್ಸ್, ಇದನ್ನ ಚೋರ್ ಬಜಾರ್ ಅಂತ ಕರಿತೀವಿ. ಹಂಗಂತ ಇಲ್ಲಿ ಕಡಿಮೆ ಪ್ರೈಸ್ ಅಂತ ಅಷ್ಟೇ. ಮಾಲಲ್ಲಿರೋದು ಇಲ್ಲಿರೋದು ಎಲ್ಲ ಅಂದರೆ ಸೇಮ್ ಕ್ವಾಲಿಟಿ ಆದರೂ ಕೂಡ ಇಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಕರಿತೀವಿ. ಆಮೇಲೆ ಬೆಂಗಳೂರಲ್ಲಿ ಸಂಡೇ ಬಜಾರ್ ಅಂದ್ಬಿಟ್ಟು ಎಲ್ಲ ಕದ್ದಿದ್ದಿಟ್ಟಿರ್ತಾರಲ್ಲ, ಹಂಗಲ್ಲ ಇದು. ಹಿಂಗೆ ನೋಡ್ತಾ ಹೋದ್ರೆ ತುಂಬ ಸಿಗತ್ತೆ. ಬಟ್ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡೋಣ ಏನು ಇಷ್ಟ ಆಗುತ್ತೆ. ಅಲ್ಲಿ ತಗೋಬೇಕಾದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ. ಗೋಲಿ ಸೋಡಾ, ಗೋಲಿ ಸೋಡಾ ಅದು ಸ್ವೀಟ್ ಎಲ್ಲಿರುತ್ತೆ? ಮಸಾಲೆ ಕೊಡಿ. ಐಸ್ ಕ್ಯೂಬ್ ಇದೆಯಾ? ಎಷ್ಟು? ನಿಮ್ಮಲ್ಲಿ ಮಾತ್ರ ಜಾಸ್ತಿ, ಅಲ್ಲೆಲ್ಲ 25 ಕೊಡ್ತಾರೆ. ಹೌದು, 25. ಫೈನಲ್ಲಿ ಮಾರ್ಕೆಟಿಗೆ ಬಂದು 1000 ರೂಪಾಯಿಗೆ 3 ಟಾಪ್ ತೊಗೊಂಡು ಹೊರಟಿದ್ದೀನಿ. ಇವಾಗ ನೋಡೋಣ, ಅಲ್ಲಿ ಬೀರು ಹತ್ರ ಫೈನಲಾಗಿ ಹೋಗ್ತೀನಿ. ಏನಾಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ. ಚೆನ್ನಾಗಿತ್ತು. ಈಗ ಅದೇ ಗೋಲಿ ಸೋಡಾ ಕುಡ್ಕೊಂಡು ಮಾರ್ಕೆಟಲ್ಲಿ ಬಾರ್ಗಿನ್ ಮಾಡಿ 3 ಟಾಪ್ ತೊಗೊಂಡು, ಚೆನ್ನಾಗಿದೆ ಟಾಪ್ಸು. ಬಟ್ ಅದಕ್ಕೆ ಟಾಪ್ ಇಂಥ ಲಗ್ಗಿನೂ ಮತ್ತು ವೇರ್ ಹೊಂದಿಸ್ಕೋಬೇಕು, ಅದಕ್ಕೆ ಬೇಜಾರು. ಅಲ್ಲಿಂದ ಅಲ್ಲಿಗೆ ಹೋಗಿರುತ್ತೆ ದುಡ್ಡು. ಸೊ ಇವಾಗ ತೊಗೊಂಡ್ಬಿಟ್ಟು ಹೋಗೋದು ಅಂತ. ಈಗ ಬೀರಿಂದ ಏನು ಫೈನಲ್ ಆಗುತ್ತೆ. ಆ್ಯಕ್ಚುಲಿ ಬಂದಿದ್ದೆ, ಅದಕ್ಕೆ ಏನಾಗುತ್ತೆ ನೋಡಬೇಕು. ಬನ್ನಿ ಹೋಗೋಣ.
ಬರೀ ಯಾವಾಗ ನೋಡಿದ್ರೆ ಬನ್ನಿ ಹೋಗೋಣ ಅಂತಿರ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಕಲ್ ಕ್ಲಿಪ್ ಎಷ್ಟು 20ನಾ? ಇದೊಂದು ಸೆಟ್ ಕೊಡಿ. ಮತ್ತು ಇದೆಷ್ಟು 10ನಾ? ಇದೊಂದು ಸೆಟ್. ಪಿನ್ ಕುಚ್ಚು ಎಷ್ಟೊಂದು? 5 ರೂಪಾಯಿ. ಬೀಗ ಸೋಪಿಂಗ್ ಬಾಕ್ಸ್ ಕನ್ನಡಿ ನೈಲ್ ಕಟ್ಟರ್ ಎಷ್ಟು? ಹಗ್ಗ ವಾಚನ್ಗಿ ನೇಲ್ ಕಟ್ಟರ್ ಅಂಕಲ್ ಎಷ್ಟು? 50 ಸಣ್ಣದು 20. ಬೇಡ ಬಿಡಿ ಅಷ್ಟು. ಅದೇ ತೋಡಿ 40 ಕೊಡಿ. 30 ರೂಪಾಯಿಗೆ ಮಾರ್ಕಿ ಬರೋದು. ಬೇಡ ಬಿಡಿ ಅಷ್ಟೇ. ಒಳ್ಳೆಯದಾಗ್ಬಿಡ್ತದೆ ಅಷ್ಟೇ. 30 ಕ್ಲಿಪ್ಪು ರಿಬ್ಬನ್ 40. ಕರ್ಬೂಜ 50 ರೂಪಾಯಿಗೆ 2 kg ಮಾಡ್ಕೊಡ್ತೀನಿ. ದೊಡ್ಡದು ಹಾಕ್ಬಿಡಿ, ಚಿಕ್ಕ ಕೊಡಿ. 50 ರೂಪಾಯಿಗೆ 2 kg. ಚಿಕ್ಕದು ಹಾಕಿ, ದೊಡ್ಡದು ಬೇಡ. 2 kg ಇಟ್ಟಿಲ್ಲ ನೀವು? 1.5 kg ಬೇಡ ಬಿಡಿ. ಮತ್ತೆ ಅವರು ಸೋಮವಾರ ಗೈಸ್, ಬಂದಿದ್ದ ಕೆಲಸ ಆಗಲಿಲ್ಲ. ಬೀರು ತೊಗೊಳ್ಳಿಲ್ಲ ಬಿಕಾಸ್ ಓನರ್ ಕೂಡ 5 ಗಂಟೆಗೆ ಬರ್ತೀನಿ ಅಂದವ್ರು ಬರಲಿಲ್ಲ. ಇವಾಗ ಬಂದಿದ್ದು ಬಟ್ಟೆ ತೊಗೊಂಡಿದ್ದು ಹೋಗ್ತಿರೋದು ಅಷ್ಟೇ ಆಗಿದ್ದು. ನೋಡಬೇಕು, ಮತ್ತೆ ಬರೋಕ್ಕೆ ಹೇಳಿದ್ರು. ಅಂದರೆ ಆ ಬೀರನ್ನ ಫೈನಲಾಗಿ 10 kg ಕೊಡ್ತಾರಂತೆ ಅಷ್ಟೇ, ಅದಕ್ಕಿಂತ ಕಡಿಮೆ ಬರಲ್ಲ ಅಂತಂದರು. ಇನ್ನೇನು ವಿಧಿ ಇಲ್ಲ, ಬೇರೆ 10 kgನೇ ತೊಗೋಬೇಕು. ಮತ್ತೆ ಬಂದು ಯಾವಾಗಲಾದ್ರು ಆರ್ಡ್ರ್ ಕೊಟ್ಟು ಹೋಗಬೇಕು. ಆರ್ಡ್ರ್ ಅಂದರೆ ಏನಿಲ್ಲ, ಬೀರು ಚೆನ್ನಾಗಿದೆ, ಬಟ್ ಅದಕ್ಕೆ ಬ್ಯಾಂಗಲ್ ಸ್ಟ್ಯಾಂಡ್ ಇಲ್ಲ, ಮತ್ತು ಅಡ್ಡ ಬಟ್ಟೆ ಇಟ್ಕೊಳ್ಳೋಕ್ಕೆಲ್ಲ ಸ್ಟ್ಯಾಂಡ್ ಇರಲಿಲ್ಲ. ಅದು ಒಂದು ಬೇಕು ಅಷ್ಟೇ. ಅದಕ್ಕೋಸ್ಕರ ಬಂದು ಆರ್ಡ್ರ್ ಕೊಟ್ಬಿಟ್ಟು ಹೋಗಬೇಕು. ನೋಡೋಣ, ಅದು ಯಾವತ್ತಾರು ಬಂದರೆ, ಈ ಕಡೆ ಶಿವಮೊಗ್ಗ ಕಡೆ ಬಂದರೆ ಆರ್ಡ್ರ್ ಕೊಟ್ಬಿಟ್ಟು ಹೋಗ್ತೀನಿ. ಸುಮ್ಮನೆ ಬಂದಂಗಾಯಿತು. ಬಂದು ಸುಮ್ಮನೆ ಬಟ್ಟೆ ತೊಗೊಂಡು ಹೋದಂಗಾಯಿತು. ಬಟ್ಟೆ ಇಡೋಕ್ಕೆ ಜಾಗನೇ ಇಲ್ಲ ಅಂದ್ರೂ ಬಟ್ಟೆ ಮಾತ್ರ ತೊಗೊಂಡೋದಕ್ಕಾಗ್ತಿದೆ. ಬೀರು ತೊಗೋಬೇಕಂತಿದ್ದು ಆಗಲಿಲ್ಲ. 10K ಹೇಳಿದ್ರು ಅಂತ ಅಂದ್ಬಿಟ್ಟು, ಅಂದರೆ ಓನರ್ ಹತ್ರ ಮಾತಾಡ್ಬೋದು ಅಂದ್ಕೊಂಡೆ. ಮತ್ತಿನ್ನೇನು ಅಂದ್ಕೊಂಡು ಫೈನಲಾಗಿ ಕಾಲ್ ಮಾಡಿದರೆ, ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಓನರ್ ಬರೋಲ್ಲ. ಅವರು ಇನ್ಯಾವತ್ತಾದರೂ, ಅಂದರೆ ನಾಳೆ ಬನ್ನಿ ಅಂತ ಅಂದರು. ನಾಳೆ ನನಗೆ ಕ್ಲಾಸ್ ಇರುತ್ತೆ, ಕ್ಲಾಸ್ ಬಿಟ್ಟು ಬರೋಕ್ಕಾಗಲ್ಲ. ಸೊ ಇವಾಗೇನಿಲ್ಲ, ಮನೆಗೆ ಹೋಗೋದು, ಬನ್ನಿ ಅಷ್ಟೇ, ಮುಗೀತು. ಇವತ್ತು ಅಂದ್ಕೊಂಡಿದ್ದು ಆಗಲಿಲ್ಲ. ಅಂದ್ಕೊಂಡಿದ್ದು ಏನೂ ಆಗ್ತಾಯಿಲ್ಲ. ಅಂದ್ಕೊಂಡಿದ್ದು ಬಿಟ್ಟು ಇನ್ನು ಎಲ್ಲ ಆಗ್ತಿದೆ.
ಅಷ್ಟು ಯಾವುದು ಈ ಥರ ಇದೇ ಪ್ಯಾಟರ್ನಲ್ಲೇ ಇರಲಿ. ಹಾಂ ಇದು ಬೇಡ, ಇದು ಬೇಡ, ಬೇಗ ಆಡ. ಇತ್ತು ಆಗಲ್ಲ ಅಲ್ಲ ಆಳ್ಕಾರೆ ಒಳ ಬರ್ರಿ, ಬೇರೆ ಬೇರೆ ಇದೆ ಡಿಸೈನ್. ಬನ್ನಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ, ಬೇರೆ ತೋರಿಸ್ತೀನಿ. ಅವ್ರ ಮಕ್ಕಳು ಹಂಗಂತ ಇಲ್ಲಿ ಬರೀ ಬೇರೆ ಬೇರೆ ಡಿಸೈನ್ ಇದೆ. ಬನ್ನಿ ತೋರಿಸಿ, ಕುತ್ಕೊಳ್ಳಿ, ಬನ್ನಿ ಕಡೆ ಹೋಗಿ ಕುತ್ಕೊಳ್ಳಿ, ಬನ್ನಿ. ಅಲ್ಲ ಇಲ್ಲ, ಬೇರೆ ಬೇರೆ ಇದೆ, ಬನ್ನಿ ತೋರಿಸಿ. ಅಲ್ಲ ಬಾಕ್ಸ್ ಒಳಗಿದೆ, ಅಲ್ಲಿ ಇಟ್ಟಿಲ್ಲ, ಇದು ಬಾಕ್ಸ್ ಒಳಗಿದೆ. ಬನ್ನಿ. ಫೈನಲಿ ಸ್ಲಿಪ್ಪರ್ನ 850 ಬಾರ್ಗಿನ್ ಮಾಡಿ 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 550ಗೆ 2 ಪೇರ್ಸ್ ತೊಗೊಂಡಾಯಿತು. ಬಟ್ ಅದಕ್ಕೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಯಾರಿಗೆ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ. ಇರಿ ಒಂದು ನೈಲ್ ಕಟ್ರ್ ತಗೋಬೇಕು. ನೈಲ್ ಕಟ್ರ್ ಎಷ್ಟೊಂದು? ಸ್ಮಾಲ ಮೀಡಿಯಮ್. ಇದೆಷ್ಟು? ದೊಡ್ಡದು 50, ಮೀಡಿಯಮ್ 40. ಕಿವಿ ಕ್ಲೀನ್ ಮಾಡೋದಿರುತ್ತೆ, ಉಗುರು ನೈಸ್ ಮಾಡೋದು, ಎರಡು ಇದೆ. ಈಗ ಅಲ್ಲಿಂದ ಕೇಳ್ಕೊಂಡೇ ಬಂದೆ, ನೀವು ಜಾಸ್ತಿನೇ ಇದೆ, ಹೇಳ್ತೀರಿ. ದೊಡ್ಡದು, ಅದಕ್ಕೆ ಹೇಳ್ತಾ ಇದೆ, ಎರಡು ಇದೆ ಅಂತ ಹೇಳಿ. ಇಲ್ಲ ಇದು 40 ರೂಪಾಯಿ ಸ್ಮಾಲ್. ಸೇಮ್ ಪ್ಯಾಟರ್ನ್, ಸೇಮ್ ಐಟಮ್ಸೇ, ಸ್ಮಾಲ್ ಇರುತ್ತೆ ಸೈಜ್ ಅಷ್ಟೇ. ಯಾವ್ದು ಬೇಕಿತ್ತು, ದೊಡ್ಡದೇನಾ ಸ್ಮಾಲ್? ದೊಡ್ಡದೇನೆ. ಎಷ್ಟು ಪೀಸ್ ಬೇಕು? ಒಂದು 40 ನೋಡಿ. ಯಾವುದು 35 ಮಾಡಿಕೊಡಿ. ಕೊಡಿ ಮೇಡಮ್, ಕೇಳ್ಕೊಂಡು ಬಂದಿದ್ರೆ ಅಂತ ಇದಕ್ಕೋಸ್ಕರ ಕೊಡ್ತಾರೆ. ಮತ್ತೆ ಕ್ಲಿಪ್ ಬೇಕಾ? ಬೇಡ. ಕ್ಲಿಪ್ಸು, ನಾರ್ಮಲ್ ಕ್ಲಿಪ್ಸ್. ಅದಾ 30 ಎಷ್ಟು? ಒಂದಂತೆ ರೌಂಡಾ ಸ್ಕ್ವೇರ್? ರೌಂಡಾ? ಕ್ಲಿಪ್ ಯಾವುದು? ಇದೆಷ್ಟಿದು? ಇದೆಷ್ಟು? ಹಾಂ, ಇದು 60 ರೂಪಾಯಿ. ಇದು ಬಾಕ್ಸ್ ಸಿಸ್ಟಮ್, ಒಳಗಡೆ ಬರುತ್ತೆ, ಉಗುರು ಎಲ್ಲ ಮೇಲೆ ಬರಲ್ಲ, ಎಲ್ಲ ಉಗುರು ಒಳಗಡೆ ಬಾಕ್ಸೇ ಬರುತ್ತೆ. ಡಿಸ್ಕೇನೆ ಹಾಂ, ಎರಡಲ್ಲ ಒಂದೇ. ಯಾವುದಿಲ್ಲ, ದೊಡ್ಡದಿಲ್ಲ, ಒಂದಿಲ್ಲ. ಇದೆಷ್ಟು ಮಾಡ್ಕೊತೀರಿ ಹೇಳಿ? 60 ಇದೆ, 55 ಸಾಡದೇವಲ್ಲ ಎಲ್ಲಗೆ ಯಾವ 30 ರೂಪಾಯಿ ಗೊತ್ತಾದ ಮಾಸ್. ಇದನ್ನೇ 40 ಮಾಡ್ಕೊಡಿ. ಅದು ಬರಲ್ಲ, 60 ಬಂದ್ರೆ ಕೊಡಿ, ಇಲ್ಲಾಂದ್ರೆ ಬಂದ್ರೆ ಅಲ್ಲ. ನೀವು ಇದ್ರಲ್ಲಿ ಕೇಳಿದ್ರು ಇದು ಬೇಡ. ಹಾಂ 35 5 ರೂಪೀಸಿಗೆ ಇಷ್ಟು ದೊಡ್ಡದು ಬರುತ್ತಾ? 35 ಇಲ್ಲ 40. ಅಲ್ಲ, ನೀವು 35 ಇದೇ ಕೇಳಿದಿರಾ, ನಾನು ಅದಕ್ಕೆ ಹೌದು. ಕೊಟ್ಟೆ ದೊಡ್ಡದೇ 35. ಇದನ್ನ ಕೊಡಿ ಸಾಕು. ಇದು 60 ಇದೆ, ಬೇಕಾ 10 ಕಡಿಮೆ ಕೊಡಿ, ಪರವಾಗಿಲ್ಲ 50 ತಗೊಳ್ಳಿ. ಕೊಡಿ. ಇರ್ಲಿ ಪರವಾಗಿಲ್ಲ ತಗೊಳ್ಳಿ. ಪರವಾಗಿಲ್ಲ ಅಂದ್ರೆ ಮೇಡಮ್, ಬೇಡ. ಯಾವ್ದು ಕೇಳಿದ್ರೆ ಅದು ತಗೊಳ್ಳಿ ಸಾಕು. ಇಲ್ಲ, ಇದನ್ನೇ ಇವಾಗ ಕೇಳ್ತಾ ಇರೋದು, ಅದು ಬೇಡ ನನಗೆ. ಹೌದು 40 ಗೆ. 35 ಇದು ಕೇಳಿದ್ರು. ಇರ್ಲಿ ಪರವಾಗಿಲ್ಲ. ಇಲ್ಲಿ ಎಲ್ಲ ನಿಮ್ಮ ಮಾತಿಗೆ ಬರೋಣ. 35 ಇದು ಕೇಳಿದ್ರು, ಇದಕ್ಕೆ ಎಷ್ಟು ಕೊಡ್ತೀರಾ? ಇದು 40 ಹೇಳ್ತೀನಿ 5 ರೂಪೀಸಿಗೆ ಅದು ಬರುತ್ತಾ? ಅಷ್ಟೇ ಬರುತ್ತೆ. ಯೋಚನೆ ಹೆಂಗ್ ಬರುತ್ತೆ? ಇದು actually ಅಷ್ಟಿಲ್ಲ ಆಕ್ಚುಲಿ ಆಯ್ತಾ? ಇದು ಕ್ಲಿಪ್ ಸಿಸ್ಟಮ್, ಇದು ನೀವು ಕೇಳೋದಲ್ಲ, ಇದು ಕ್ಲಿಪ್ ಸಿಸ್ಟಮ್. ಇರ್ಲಿ ಬಿಡಿ. ಹಾಂ, ಇದು ನೀವು ನಾರ್ಮಲ್ ಕೇಳಿದ್ರು ನನಗೆ ಸಣ್ಣದು ಬೇಡ ದೊಡ್ಡದೇ ಕೊಡಿ ಅಂತ ಹೇಳಿ ದೊಡ್ಡದೇ ಕೊಟ್ಟೆ 35ಗೆ. ಇರ್ಲಿ. ದೊಡ್ಡದೇ ತೊಗೊಂಡ್ಬಿಡಿ, ಇಲ್ಲ ಇದು ಬೇಕು. ಕೊಡಿ ಹೋಗ್ಲಿ 50 ಕೊಡಿ. ಎಲ್ಲ 40 ಕಲಾಸ್ ಬಿಟ್ಟು ಹಾಕ್ತೀನಿ. ಇರ್ಲಿ ಬಿಡಿ ಅಂದ್ಬಿಟ್ರೆ ಬರುತ್ತೆ ಮೇಡಮ್. ನೀವು ಅರ್ಥ ಇದನ್ನ ಮಾಡ್ಕೊಬೇಕು. ಹಾಕೊಡಿ. ಇದು ಅದು ಹಾಕ್ಕೊಡೋಣ. 40 ಕೊಡ್ತೀನಿ. 40 ಇದೇ ಇದೆ ಮೇಡಮ್, ಅದ್ ಬೇಡ. ನಿಮಗೆ ಅದು ಕೊಡಲ್ಲ. ಏನು ಅದು ಬಂದ್ರೆ ಕೇಳಿದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ಅದೇ ಹೇಳ್ತಾ ಇಲ್ಲ ನಾನು. ಯಾವ್ದಾರ ಒಂದು ತಗೊಳ್ಳಿ, ನೀವು ಬೇಡ ಅಂತ ಏನು ಒಂದಲ್ಲ, ಇದು ಕೊಡಿ 40 ಕೊಡಿ. 35 ಕೇಳಿದ್ರು, ಇದೇ ಕೊಟ್ಬಿಡ. ಅದು ಬೇಡ, ಇದನ್ನ ಇದೇ 40 ತಗೊಳ್ಳಿ, ಕೊಡಿ. 50 ಕೊಡಿ. ಅದೇ 40 ಕೊಡ್ತಾ ಇರೋದು ಹಾಕ್ತೀನಿ. ನಿಮಗೆ. ಹೆವಿ ನಾರ್ಮಲ್ ಕೊಡ್ತಾ ಇಲ್ಲ ನಾನು. 40 ಸುಮ್ಮನೆ ನಾನು ಕೊಡಿ. ಇಷ್ಟೆಲ್ಲ ಓಪನ್ ಮಾಡಿಸಿ ಹಾಕ್ಬಿಟ್ಟು ಇರ್ಲಿ ಕೊಡಿ ಇಲ್ಲ ಬಿಡಿ ಅಣ್ಣ, ಅಂದ್ರೆ ನೀವು ವ್ಯಾಪಾರ ಓಪನ್ ಅಂದ್ರೆ ಯಾವ್ದೋ ಬಾಕ್ಸ್ ಅಲ್ಲಿ ಇಟ್ಟಿದ್ರೆ ನಾನು ಅದನ್ನ ನೀವು ತೆಗಿಸ್ದಂಗಾಯ್ತು. ಕೇಳಿದ ರೇಟ್ ಪ್ರಕಾರ ನಾನು ಕೊಟ್ಟಿದ್ದೀನಿ. ಗೈಸ್, ನೋಡಿದ್ರಲ್ಲ ನನ್ನ ಬಾರ್ಗಿನ್ ಹೆಂಗಿರುತ್ತೆ ಅಂತ. ಇದಕ್ಕೆ ಯಾಕೆ ಕೆಲವೊಬ್ಬರೆಲ್ಲ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಇದಕ್ಕೆ ಎಷ್ಟು ಚೆನ್ನಾಗಿ ಬಾರ್ಗಿನ್ ಮಾಡ್ತೀನಿ ಅಂತ. ಯಾರಿಗೂ ಬಾರ್ಗಿನ್ ಮಾಡೋಕ್ಕೆ ಬರಲ್ಲ. ಕೊನೆಗೆ ಒಂದು ನಾನು ಕೇಳಿದ ರೇಟಿಗೆ ಕೊಡಬೇಕು. ನಾನು ಕೇಳಿದ ರೇಟಿಗೆ ಕೊಡ್ಲಿದ ಮೇಲೆ ಆ ವಸ್ತುನ ಬಿಟ್ಟು ಬರಬೇಕು ಅಷ್ಟೇ. ಕೊನೆಗೆ ಬೀರ್ ತೊಗೋಬೇಕು ಅಂತ ಬಂದಿದ್ದ ಕೆಲಸ ಹೋಗಿ ಬಟ್ಟೆ, ಸ್ಲಿಪ್ಪರು, ಎಕ್ಸೆಟ್ರಾ ತೊಗೊಂಡಂಗಾಯಿತು. ಸೊ ಅದು ತೊಗೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ ಮುಗೀತು ಇವತ್ತಿನ ಭಾನುವಾರ. ಕಂಪ್ಲೀಟಾಗಿ ಏನೋ ತೊಗೋಬೇಕು ಅಂತ ಬಂದಿದ್ದು, ಏನೇನೋ ತೊಗೊಂಡು ಹೋಗ್ತಿದ್ದೀವಿ. ಮೋಡ ಬೇರೆ ತುಂಬ ಮುಚ್ಚಿದೆ. ಆ್ಯಕ್ಚುಲಿ ನಮ್ಮ ಶಂಕರಘಟ್ಟದಲ್ಲಿ ಫುಲ್ ಮಳೆ ಬರ್ತಿದ್ಯಂತೆ.
ಶಿವಮೊಗ್ಗದಲ್ಲೂ ಕಂಪ್ಲೀಟಾಗಿ ಮೋಡ ಮುಚ್ಚಿದೆ. ಸೊ ಮೇ ಬಿ ಇವಾಗ ಮಳೆ ಸ್ಟಾರ್ಟ್ ಆಗ್ಬೋದು ಅನ್ಕೋತೀನಿ. ನೋಡಿ ಫುಲ್ ಮೋಡ ಮುಚ್ಚಿದೆ, ಈಗ ಮಳೆ ಬರ್ಬೋದು. ಸೊ ಫೈನಲಿ ಬಟ್ಟೆ ತೊಗೊಂಡು ಸ್ಲಿಪ್ಪರ್ಸ್ ತೊಗೊಂಡು, ನನ್ನ ಸ್ಲಿಪ್ಪರೆಲ್ಲ ನಮ್ಮ ನಾಯಿ ಕಚ್ಚಿನೇ ಹಾಳು ಮಾಡಿದ್ದು. ಸ್ಲಿಪ್ಪರ್ಸ್ ತೊಗೊಂಡು ಇವಾಗ ಹೊರಟಿದ್ದೀನಿ. ಇನ್ನೇನು ಬಸ್ ಸ್ಟ್ಯಾಂಡಿಗೆ ಹೋಗಿ ನಮ್ಮೂರು ಬಸ್ ಹತ್ಕೊಂಡು ಮನೆ ಸೇರೋದು ಒಂದೇ ಬಾಕಿ ಉಳಿದಿರೋದು. ಐ ಥಿಂಕ್ ನಾನು ಹೋಗೋಷ್ಟೊತ್ತಿಗೆ ಮಳೆ ನಿಲ್ಬೋದು ಅನ್ಕೋತೀನಿ. ಸೊ ಮನೆಗೆ ಹೋದ್ಮೇಲೆ ಕೊನೆ ವೀಡಿಯೋದಲ್ಲಿ ಏನು ಮಾಡ್ತೀನಿ ಬನ್ನಿ, ಅಲ್ಲಿವರೆಗೂ ನನ್ನ ಜೊತೆ ಇರಿ ಅಂತ ಹೇಳ್ತಾ ಹಿಂಗೆ ದಾರಿಗೆ ನಡ್ಕೊಂಡು ಹೋಗೋಣ ಬನ್ನಿ. ಗೈಸ್, ಅಲ್ಲಿ ತೊಗೊಂಡಿದ್ದು 2 ಜೊತೆ ಸ್ಲಿಪ್ಪರ್ಸ್ ಆಗೋದು ಅಂತ ಡೈಲಿ ವೇರಿಗಂತ ಇನ್ನೊಂದು ಜೊತೆ ಚಪ್ಪಲಿ ತೊಗೋತಾ ಇದ್ದೀನಿ. ಯಾವ ಕಲರ್ ಅಂದರೆ ಇದು 150 ರುಪೀಸ್. ಇದು ಇಲ್ಲೇ ಲೋಕಲ್ ಶಾಪಲ್ಲೇ ತೊಗೋತಾ ಇದ್ದೀನಿ. ಇಲ್ಲಿ ಹಾಕ್ಬಿಟ್ರಿ ಸರ್. ಜಾಂಗ್ರಿ ಕೊಡೆ 1/4 ಕೆಜಿ. ನಮ್ಮೂರಲ್ಲಿ ಫುಲ್ ಅಂದರೆ ಕಂಪ್ಲೀಟಾಗಿ ಮಳೆ ಬಂದಿದೆ. ಕರೆಂಟ್ ಕೂಡ ಇಲ್ಲ, ಅಷ್ಟೊಂದು ಮಳೆ ಬಂದಿದೆಯಪ್ಪ. ಫ್ರೆಂಡ್ಸ್, ಫೈನಲಿ ಏನು ಶಿವಮೊಗ್ಗ ಹೋಗಿ ಬೀರ್ ತರಬೇಕು ಅಂತೆಲ್ಲ ಡಿಸೈಡ್ ಮಾಡಿಕೊಂಡೆ. ಅದೆಲ್ಲ ಫ್ಲಾಪ್ ಆಗಿ ಕೊನೆಗೆ ಬಟ್ಟೆ ಮತ್ತು ಸ್ಲಿಪ್ಪರ್ಸ್ ಅಷ್ಟೇ ತೊಗೊಬರೋದಾಯಿತು. ಸೊ ಬೀರ್ ತರಬೇಕು ಅಂದರೆ ಅದೇ ಮತ್ತೆ ಹೋಗಬೇಕು, ಯಾವತ್ತಾದರೂ ಆರ್ಡ್ರ್ ಕೊಟ್ಟು ಬರಬೇಕು. ಅಲ್ಲಿವರೆಗೂ ಮತ್ತೆ ಹೋಗ್ಲಿಕ್ಕಾಗಲ್ಲ, ಸದ್ಯಕ್ಕಂತೂ ಹೋಗೋಕ್ಕಾಗಲ್ಲ. ನಾಳೆಯಿಂದ ಮತ್ತೆ ನಮಗೆ ಸ್ಟುಡಿಯೋ ಲ್ಯಾಬ್ ಎಲ್ಲ ಇದೆ. ಫೈನಲಿ ನಮ್ಮ ಶಂಕರಘಟ್ಟಕ್ಕೆ ಟೈಮ್ ಎಷ್ಟಾಯಿತು, 7:15 ಅಷ್ಟೊತ್ತಿಗೆ ರೀಚ್ ಆಗಿದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಲ್ಲರೂ ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ನಿಮ್ಮ ಮನೆ ಮಗಳು ಮೇಘನನ್ನ ಬೆಳೆಸಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.